ಶಾಲೆಯೊಂದರಲ್ಲಿ ಶಾಲಾ ಮಕ್ಕಳಿಂದಲೇ ಶೌಚಾಲಯವನ್ನ ಸ್ವಚ್ಛಗೊಳಿಸಿರುವ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ರಾಣೆಬೆನ್ನೂರಿನ ಚೌಡಯ್ಯ ದಾನಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಮಂಜುಳಾ ಕೆ ವಿರುದ್ಧ ಮಕ್ಕಳ ಪೋಷಕರು ಹಾಗೂ ಎಸ್ಡಿಎಂಸಿ ಸದಸ್ಯರು ಆರೋಪಿಸಿದ್ದಾರೆ. ಈ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಕಿಯ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಆಗ್ರಹಿಸಿದ್ದಾರೆ. ಶಾಲೆಯಲ್ಲಿ ಕರೆದಿದ್ದ ತುರ್ತು ಸಭೆಯಲ್ಲಿ ಈ ಕುರಿತು ನಿರ್ಣಯ ಕೈಗೊಂಡಿದ್ದಾರೆ. ಇನ್ನು ಮಕ್ಕಳು ಶಾಲೆಯ ಶೌಚಾಲಯ ಸ್ವಚ್ಛಗೊಳಿಸುತ್ತಿರುವ ವಿಡಿಯೋ ವೈರಲ್ ಆಗಿದೆ. ವಿಡಿಯೋಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡ್ರಿ ಮೇಡಮ್ ನಾ ಈಗ ಹೇಳ್ತೇನೆ, ನೀವ್ ಯಾಕೆ ಹಚ್ಚಿದ್ರಿ ಪೈಕಿನ ಬೆಳಗ್ಗೆ ಯಾಕೆ ಹಚ್ಚಿದ್ರಿ? ಇಲ್ಲ ನಾನು ಹಚ್ಚಿದೆ ಅಂತಂದ್ರೆ ನಾ ಸಾರಿ ಕೇಳ್ತೇನೆ, ತಪ್ಪು ಅಂದ್ರೆ ನಾ ಸಾರಿ ಕೇಳ್ಕೊತೀನಿ. ಯಾಕಂದ್ರೆ ನಾನು ಹುಡುಗಿಯರಿಗೆ ಹಚ್ಚಿಸ್ತೀನಿ, ನಾನೇ ನಿಂತು ಅಲ್ರಿ ಮೇಡಮ್ ಹುಡುಗಿಯರಿಗೆ ಯಾಕೆ ಹಚ್ಚದ್ರಿ? ಮಕ್ಕಳಿಗಾರ ಯಾಕೆ ಹಚ್ಬೇಕು ನೀವು? ಅದನ್ನ ಹೇಳ್ರಿ. ಮಕ್ಕಳಿಗೆ ಯಾಕೆ ಹಚ್ತೀರಿ ಹೇಳ್ರಿ? ಪ್ಯೂನ್ ಇಲ್ಲ ಅಂದ್ರೆ ಬೇರೆ ಮಾಡಿಸ್ಬೇಕ್ರಿ, ರೊಕ್ಕ ಕೊಟ್ಟು ಕಳ್ಸ್ಬೇಕ, ಮಾಡಿಸ್ಬೇಕ್ರಿ. ಅದನ್ನ BS ಸರ್ ಕೇಳ್ರಿ, ಕಾನೂನು ಕೇಳ್ರಿ. ನೀವು ಜನ ಮಕ್ಕಳನ್ನ ಯಾಕೆ ಹಚ್ತೀರಿ? ನೀವು ಎಲ್ಲಾ ಮಕ್ಕಳು ಒಂದರ್ರಿ ಮಾಡ್ಸಿರಲ್ಲ. ಫೋನ್ ಮಾಡ್ರಿ, BO ಸಾಹೇಬ್ರು ಕಳಿಸ್ತೀನಿ ಅಂದ್ರೆ ಸ್ಟೇಟ್ಮೆಂಟ್ ತಗೋರಿ. ಅಲ್ರಿ ಮೇಡಮ್ ಈಗ ನಾ ಏನಂತೇನ್ರಿ, ನೀವು ಆಗೇತ ಅಂತೀರಲ್ಲ, ಸರಿ ನಾನು ಮಾಡ್ಸಲ್ಲ, ಯಾರು ಮಕ್ಕಳ ಹತ್ರ ಮಾಡ್ಸಲ್ಲ. ಈಗ ನೀವು ಅದನ್ನಂತೀರಿ, ನಾವ್ ಹಂಗಂದಂಗಿಲ್ರಿ. ನಾವ್ ಬಾತ್ರೂಮ್ ತೋರ್ಸ್ಯಾರ ಅಂತ ಹೇಳ್ತಾವ ನಾವು ನಾವಂತವ್ರಿ. ನೋಡ್ರಿ ಅನ್ನಾರ ನಾ ದಯವಿಟ್ಟು ಹೇಳ್ತೀನಿ, ಇಲ್ಲ 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 ದುರ್ಗಪ್ಪ ಸತ್ತ ಹೋದ್ರಿ. ಅವ ದುರ್ಗಪ್ಪ ಸತ್ತ ಹೋದ ಚರಂಡಿ ಬೆಳೆನ ಅವನ ಪಿಡಿಯವ್ರ ಮೇಲೆ ಕಂಪ್ಲೇಂಟ್ ಆಕತ್ತದ. ಅವ್ರಿಗೆ ಶಿಕ್ಷಣ ಕೊಡ್ಲಿ ಅಂತಕ್ಕಂತ ಉದ್ದೇಶದ ತಂದೆ ತಾಯಿ ನಿಮ್ಮ ಹತ್ರ ಶಾಲೆ ಕಡೆ ಕಲ್ಸಿರ್ತಾರೆ. ಅವ್ರಿಗೆ ಈ ರೀತಿ ನೀವು ಚಿತ್ರಹಿಂಸೆ ಕೊಡಬಾರ್ದು. ಬೀದರ್ ಜಿಲ್ಲೆಯಲ್ಲಿ ಗಾಂಜಾ ಸಾಗಣೆ ವಿರುದ್ಧ ಪೊಲೀಸರು ದೊಡ್ಡ ಕಾರ್ಯಾಚರಣೆ ನಡೆಸಿದ್ದಾರೆ. ಔರಾದ ತಾಲೂಕಿನ ಸಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಸಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣವನ್ನು ದಾಖಲಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅವರ ಆದೇಶದ ಮೇರೆಗೆ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಇಬ್ಬರು ಆರೋಪಿತರನ್ನ ಈಗಾಗಲೇ ಬಂಧಿಸಲಾಗಿದೆ. ಬಂಧಿತ ಆರೋಪಿಗಳನ್ನು ವಶಕ್ಕೆ ಪಡೆದು ಅವರಿಂದ ಸುಮಾರು 38 ಕೆಜಿ 950 ಗ್ರಾಂ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಇದರ ಅಂದಾಜು ಮೌಲ್ಯ ಸುಮಾರು 19,47,500 ರೂಪಾಯಿಯಾಗಿದೆ. ಇದರ ಜೊತೆಗೆ 30,000 ಮೌಲ್ಯದ ಒಂದು ದ್ವಿಚಕ್ರ ವಾಹನವನ್ನು ಕೂಡ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಒಟ್ಟು 19,77,500 ರೂಪಾಯಿ ಮೌಲ್ಯದ ಮುದ್ದೆ ಮಾಲುವನ್ನು ಕೂಡ ವಶಕ್ಕೆ ಪಡೆದು ಆರೋಪಿತರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಗಾಂಜಾ ಸಾಗಣೆ ವಿರುದ್ಧ ಬೀದರ್ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು ತನಿಖೆ ಮುಂದುವರೆದಿದೆ. ಈವ್ನಿಂಗ್ 4 ಇಬ್ಬರು ಆರೋಪಿಗಳು ತೆಲಂಗಾಣದಿಂದ ಸಂತಪುರ್ಗೆ ಬರುವಾಗ 38 ಕಿಲೋ ಗಾಂಜಾನ ಸಾಗಣೆ ಮಾಡಬೇಕಂತ ಪ್ರಯತ್ನ ಮಾಡುವಾಗ ನಮ್ಮ ಸಂತಪುರ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ರೈಡ್ ಮಾಡಿ 38 ಕಿಲೋ ಗಾಂಜಾವನ್ನು ವಶಕ್ಕೆ ಪಡೆದಿದ್ದಾರೆ.
ಸಾಧಿಸುವ ಛಲವಿದ್ದರೆ ಯಾವುದೂ ಅಸಾಧ್ಯವಲ್ಲ ಎಂಬುದನ್ನು ಚಿಂತಾಮಣಿಯಲ್ಲಿ ಎಎಸ್ಐ ಆರ್ ಪ್ರಕಾಶ್ ಪುತ್ರ ಡಾಕ್ಟರ್ ಪಿ ವರುಣ್ ಗೌಡ ಸಾಬೀತುಪಡಿಸಿದ್ದಾರೆ. ಎಂಬಿಬಿಎಸ್ ವೈದ್ಯರಾಗಿದ್ದರೂ ದೇಶ ಸೇವೆಯ ಹಂಬಲದಿಂದ ಯುಪಿಎಸ್ ಪರೀಕ್ಷೆಯಲ್ಲಿ 462ನೇ ರ್ಯಾಂಕ್ ಪಡೆದು ಐಪಿಎಸ್ ಅಧಿಕಾರಿಯಾಗಿ ಇವರು ಆಯ್ಕೆಯಾಗಿದ್ದಾರೆ. ತಮ್ಮ ತಂದೆ ಸೇವೆ ಸಲ್ಲಿಸುತ್ತಿರುವ ಪೊಲೀಸ್ ಇಲಾಖೆಯಲ್ಲೇ ಉನ್ನತ ಅಧಿಕಾರಿಯಾಗಿ ಮಿಂಚಲಿರುವ ವರುಣ್ ಗೌಡ ಚಿಂತಾಮಣಿ ಪೊಲೀಸ್ ಉಪವಿಭಾಗದ ಕಚೇರಿಯಲ್ಲಿ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ನಾನು ಮೊದಲು ಪೊಲೀಸ್ ಕುಟುಂಬದ ಸದಸ್ಯ, ಆಮೇಲೆ ಅಧಿಕಾರಿ ಅಂತ ಭಾವುಕರಾದ್ರು ವರುಣ್ ಗೌಡ. ತಂದೆಯ ಶ್ರಮವೇ ತಮ್ಮ ಯಶಸ್ಸಿಗೆ ಕಾರಣ ಅಂತ ಅಂದ್ರು. ಒಬ್ಬ ಎಎಸ್ಐ ಮಗ ಐಪಿಎಸ್ ಅಧಿಕಾರಿಯಾಗುವುದು ಇಡೀ ಇಲಾಖೆಗೆ ಹೆಮ್ಮೆ ಅಂತ ಹೇಳಿದ್ದಾರೆ. ನನಗೆ ಸ್ಫೂರ್ತಿ ನಮ್ಮ DSP ಸಾಹೇಬರು, ನಮ್ಮ ಕಣ್ಗುಂಡಿಯಲ್ಲಿ ರಮೇಶ್ ಸರ್ ಅಂತ ಅವರೇ ಸ್ಫೂರ್ತಿ ನನಗೆ. ಇಲ್ಲಿ ಸುಮಾರು 28 ವರ್ಷದಿಂದ ಪ್ರೋಗ್ರಾಮ್ ಮಾಡಿದ್ರು ನಮ್ಮ ಹಳೆ DSP ಆಫೀಸರ್. ಹಾಗೆ ನಾನು ಪೊಲೀಸ್ ಮಕ್ಕಳಿಗೆ ಸನ್ಮಾನ ಮಾಡಿ ನನಗೆ ನೀವು ಒಂದು ಟೈಮ್ ಒಂದು ಅರ್ಧ ಗಂಟೆ ನಿಮ್ಮ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಮಾತಾಡ್ರಿ, ಮಕ್ಕಳು ಏನು ಮಾಡ್ತಾರೆ ತಿಳ್ಕೊಳ್ಳಿ ಅಂತ. ನಾನು ಅವಾಗೇ ಗುರಿ, ನನ್ನ ಮಗನಿಗೆ ಡಾಕ್ಟ್ರ್ ಮಾಡಬೇಕು ಅಂತ ಆಸೆ. ಅದೇ ಥರ ಓದ್ದ ನನ್ನ ಮಗ ಡಾಕ್ಟ್ರು ಆದ. ಅವನ ಕನಸು ಸಿವಿಲ್ ಸರ್ವಿಸ್ ಮಾಡಬೇಕು ಅಂತ ಕೇಳ್ದೆ 2022ರಲ್ಲಿ. ನಾನು 2 ವರ್ಷ ಮಾತಾಡಬೇಕು, ನಾನು ಮಾಡ್ತೀನಿ, ನಾನು ಇನ್ನೇನು ಮಾತಾಡಬೇಕು, ಓಕೆ ಮಾಡಿದೆ ನಾನು. ಅದೇ ಥರ ಫಸ್ಟ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಆಯಿತು. ನನ್ನ ಪ್ರಿಲಿಮ್ಸ್ ಆದಾಗಿ ತುಂಬ ಖುಷಿ ಆಯಿತು, ನನ್ನ ಮಗ ಮಾಡ್ತಾನೆ ಅಂತ. ಆಮೇಲೆ 2ನೇ ಅಟೆಂಪ್ಟ್ ಆಗಲಿಲ್ಲ, ಏನು ಬೇಜಾರು ಪಡಲಿಲ್ಲ, ಆಯ್ತು ಮಾಡಿದೆ ಅಂತ ಹೇಳಿ. 3rd ಅಟೆಂಪ್ಟ್ ಪ್ರಿಲಿಮ್ಸು ಮೇನ್ಸ್ ಎಲ್ಲ ಆಯಿತು. ತುಂಬ ಖುಷಿ ಆಯಿತು. ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಗೌರವ ತಂದವನೇ. ಅದರಲ್ಲೂ ನಮ್ಮ ಚಿಂತಾಮಣಿಗೆ ತುಂಬ ಗೌರವ ತಂದವನೇ. ನಮ್ಮ ತಂದೆ ತಾಯಿ ಮಾಡಿ ಪುಣ್ಯ ದೇವರಾಶಿ. DSP ಮುರಳೀಧರ್ ಸರ್ಗೆ ತುಂಬ ಥ್ಯಾಂಕ್ಸು. ಅವರು ಇವತ್ತೇ ಅಲ್ಲ, ಅವ್ರು ನಮಗೆ ಇಂಟರ್ವ್ಯೂ ಟೈಮಲ್ಲಿ ಸಿಕ್ಕಿದ್ರು. ತುಂಬ ಕಂಗ್ರ್ಯಾಚುಲೇಟ್ ಮಾಡಿ ಪಕ್ಕ ಹಾಗೆ ಆಗುತ್ತೆ, 100% ಆಗುತ್ತೆ ಅಂತ ಯಾವಾಗ ಸಿಕ್ಕರು ಹೇಳ್ತಾರೆ. ಅವ್ರಿಗೆ ಒಬ್ಬನಾಗಿ ನೋಡ್ತಾರೆ, ತುಂಬ ಖುಷಿ ಆಗ್ತದೆ. ಸೊ ಅವನಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾನೆ, ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಅವ್ರು ಹೇಳಿದ್ರು ಅದಕ್ಕೆ ನೀವೇ. ನಾನು ಅವನು ಒಟ್ಟಿಗೆ ಮನೆ ಮಾಡ್ಕೊಂಡಿರ್ತಿದ್ರಿ. ಸೊ ಅವ್ನ ಜೊತೆಲೇ ಇರ್ತಿದ್ದೆ, ಅವ್ನಿಗೆ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಡ್ತಿದ್ದೆ. ಆ್ಯಂಡ್ ಆಲ್ಸೋ ಎಮೋಷನಲ್ ಸಪೋರ್ಟ್ ಸಹ ನನಗೂ ಕೊಟ್ಟಿದ್ದಾನೆ ಅವನು, ನಾನು ಅವನು ಕೊಟ್ಟಿದ್ದೀನಿ. ಮೊದಲು ನನಗೆ ಸ್ಫೂರ್ತಿ ನಮ್ಮ DSP ಸಾಹೇಬರು, ನಮ್ಮ ಕಣ್ಗುಂಡಿಯಲ್ಲಿ ರಮೇಶ್ ಸರ್ ಅಂತ ಅವರೇ ಸ್ಫೂರ್ತಿ ನನಗೆ. ಇಲ್ಲಿ ಸುಮಾರು 28 ವರ್ಷದಿಂದ. ಹಾಸನ ಜಿಲ್ಲೆಯ ಶ್ರೀ ಚಾಮರಾಜೇಂದ್ರ ಆಸ್ಪತ್ರೆಯ ವೈದ್ಯರು ಅಪರೂಪದ ಹಾಗೂ ಅತ್ಯಂತ ಸಂಕೀರ್ಣ ಶಸ್ತ್ರಚಿಕಿತ್ಸೆ ನಡೆಸುವ ಮೂಲಕ ಸಕಲೇಶಪುರ ಮೂಲದ 39 ವರ್ಷದ ಗರ್ಭಿಣಿಯ ಪ್ರಾಣ ಉಳಿಸಿದ್ದಾರೆ. ಹೆಲ್ಪ್ ಸಿಂಡ್ರೋಮ್ ಮತ್ತು DIC ಸಮಸ್ಯೆಯಿಂದ ಬಳಲುತ್ತಿದ್ದ ಮಹಿಳೆಗೆ ಹೆರಿಗೆ ವೇಳೆ 4 ಲೀಟರ್ಗಿಂತ ಹೆಚ್ಚು ರಕ್ತಸ್ರಾವವಾಗಿತ್ತು. ಈ ಸ್ಥಿತಿ ಗಂಭೀರವಾಗಿದ್ದರಿಂದ ಡಾಕ್ಟರ್ BS ಗಿರಿಜಾ ಮತ್ತು ಡಾಕ್ಟರ್ ಶ್ರೀಧರ್ ನೇತೃತ್ವದ ತಂಡ ಸುಮಾರು 10 ಗಂಟೆಗಳ ಕಾಲ ಸತತ ಕಾರ್ಯಾಚರಣೆ ನಡೆಸಿ ಪೆರಿಪಾರ್ಟ್ರಮ್ ಹಿಸ್ಟರೆಕ್ಟಮಿ ಶಸ್ತ್ರಚಿಕಿತ್ಸೆಯನ್ನ ಪೂರೈಸಿದ್ರು. ಚಿಕಿತ್ಸೆ ವೇಳೆ ಬರೋಬ್ಬರಿ 41 ಯೂನಿಟ್ ರಕ್ತದ ಘಟಕಗಳನ್ನು ನೀಡುವ ಮೂಲಕ ತಾಯಿ ಹಾಗೂ 1.5 kg ತೂಕದ ಗಂಡು ಮಗುವನ್ನು ವೈದ್ಯರು ಇದೀಗ ಕಾಪಾಡಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಪರಿಣಾಮವಾಗಿ ರಾಜ್ಯದಲ್ಲಿ ಅಡುಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುವ ಆತಂಕ ಎದುರಾಗಿದೆ. ಮೈಸೂರಿನ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ನೀಡಲಾಗುವ ದಾಸೋಹ ಮತ್ತು ಪ್ರಸಾದ ವ್ಯವಸ್ಥೆಗೆ ಯಾವುದೇ ತೊಂದರೆಯಾಗುವುದಿಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ, ಸದ್ಯಕ್ಕೆ ಬೆಟ್ಟದ ದಾಸೋಹ ಭವನಕ್ಕೆ ಅಗತ್ಯವಿರುವಂತಹ ಅನಿಲ ಪೂರೈಕೆಯಾಗ್ತಾ ಇದೆ. ಮುಂದಿನ 2 ವಾರಗಳವರೆಗೆ ಸಾಕಾಗುವಷ್ಟು ಅನಿಲದ ದಾಸ್ತಾನು ಲಭ್ಯವಿದ್ದು ಭಕ್ತರ ಪ್ರಸಾದ ವ್ಯವಸ್ಥೆಯಲ್ಲಿ ಯಾವುದೇ ವ್ಯತ್ಯಯ ಉಂಟಾಗುವುದಿಲ್ಲ ಅಂತ ಭರವಸೆ ನೀಡಿದ್ದಾರೆ. ಜೊತೆಗೆ ಒಂದು ವೇಳೆ ಅಂತಾರಾಷ್ಟ್ರೀಯ ಮಟ್ಟದ ಬಿಕ್ಕಟ್ಟಿನಿಂದಾಗಿ ಅನಿಲ ಪೂರೈಕೆಯಲ್ಲಿ ತೀವ್ರತರವಾದ ಕೊರತೆ ಎದುರಾದರೆ ದಾಸೋಹ ನಿಲ್ಲದಂತೆ ನೋಡಿಕೊಳ್ಳಲು ಪ್ರಾಧಿಕಾರವು ಪರ್ಯಾಯ ಕ್ರಮಗಳನ್ನು ಕೈಗೊಂಡಿದೆ.
ನೀಡಿದೆ. ಅನಿಲದ ಲಭ್ಯತೆ ಕಡಿಮೆಯಾದಲ್ಲಿ ಹಳೆಯ ಪದ್ಧತಿಯಂತೆ ಸೌದೆ ಒಲೆಗಳನ್ನು ಬಳಸಿಕೊಂಡು ಅಡುಗೆ ತಯಾರಿಸಲು ಸಿದ್ಧತೆ ನಡೆಸಲಾಗಿದೆ. ಚಾಮುಂಡಿ ಬೆಟ್ಟಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಯುದ್ಧದ ಹಿನ್ನೆಲೆಯಲ್ಲಿ ಅನಿಲ ಅಭಾವ ಸೃಷ್ಟಿಯಾಗಬಹುದು ಎಂಬ ಚರ್ಚೆಗಳು ನಡೆಯುತ್ತಿದ್ದರೂ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ನಡೆಯುವ ದಾಸೋಹ ಸೇವೆ ಎಂದಿನಂತೆ ಮುಂದುವರಿಯಲಿದೆ. ಭಕ್ತರು ಈ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಪ್ರಾಧಿಕಾರ ತಿಳಿಸಿದೆ. ಚಿಕ್ಕಮಗಳೂರು ನಗರದ ಗೌರಿ ಕಾಲುವೆ ಬಡಾವಣೆಯ ಅಂಗನವಾಡಿಯಲ್ಲಿ ಶಿಕ್ಷಕಿಯ ನಿರ್ಲಕ್ಷ್ಯದಿಂದ ಮಗುವೊಂದು ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ. ಅಮೃತ ಎಂಬುವರ ಮಗು ಅಂಗನವಾಡಿ ಮುಂಭಾಗ ಆಟವಾಡುತ್ತಿದ್ದಾಗ ಮರಕ್ಕೆ ಕಟ್ಟಿದ್ದ ಕಬ್ಬಿಣದ ತಂತಿ ತಗುಲಿ ಮಗುವಿನ ಮರ್ಮಾಂಗದಲ್ಲಿ ತೀವ್ರ ರಕ್ತಸ್ರಾವವಾಗಿದೆ. ಘಟನೆ ನಡೆದರೂ ಪೋಷಕರಿಗೆ ಮಾಹಿತಿ ನೀಡದ ಶಿಕ್ಷಕಿ ಗಾಯಗೊಂಡ ಮಗುವನ್ನ ಮತ್ತೊಂದು ಮಗುವಿನೊಂದಿಗೆ ಮನೆಗೆ ಕಳುಹಿಸಿದ್ದಾರೆ. ಮಗುವಿನ ಅಳು ನಿಲ್ಲದಿದ್ದಾಗ ಗಮನಿಸಿದ ತಾಯಿ ರಕ್ತಸ್ರಾವವಾಗುತ್ತಿರುವುದನ್ನು ಕಂಡು ತಕ್ಷಣವೇ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮಗುವಿನ ಮರ್ಮಾಂಗಕ್ಕೆ 6 ಹೊಲಿಗೆಗಳನ್ನು ಹಾಕಲಾಗಿದ್ದು, ಶಿಕ್ಷಕಿಯ ಈ ಬೇಜವಾಬ್ದಾರಿತನದ ವಿರುದ್ಧ ಪೋಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಚ್ಛ ವಾಹಿನಿ ಕಸ ವಿಲೇವಾರಿ ವಾಹನಗಳ ಚಾಲಕರು ಇಂದು ಬೃಹತ್ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಚಾಲಕರ ಒಕ್ಕೂಟದ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣದ ಮುಂಭಾಗ ಜಮಾಯಿಸಿದ ಚಾಲಕರು ತಮ್ಮ ಹಕ್ಕುಗಳಿಗಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹಲವು ವರ್ಷಗಳಿಂದ ನಿರಂತರವಾಗಿ ಗ್ರಾಮಗಳಲ್ಲಿ ಮನೆ ಮನೆಗೆ ತೆರಳಿ ಕಸ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡುತ್ತಿದ್ದರೂ ಕೂಡ ತಮಗೆ ಯಾವುದೇ ಉದ್ಯೋಗ ಭದ್ರತೆ ಇಲ್ಲದಿರುವುದು ಚಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಜಮಾಯಿಸಿದ ನೂರಾರು ಚಾಲಕರು ಕೂಡಲೇ ಬಾಕಿ ಸಂಬಳ ಬಿಡುಗಡೆ ಮಾಡಬೇಕು ಮತ್ತು ಉದ್ಯೋಗವನ್ನು ಖಾಯಂಗೊಳಿಸಬೇಕು ಅಂತ ಒತ್ತಾಯಿಸಿದರು. ಹಗಲಿರುಳು ಸ್ವಚ್ಛತೆಗಾಗಿ ಶ್ರಮಿಸುತ್ತಿರುವ ನಮಗೆ ಸರಿಯಾದ ಸಮಯಕ್ಕೆ ಸಂಬಳ ನೀಡದೆ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಹಿಸುತ್ತಿದೆ. ಕುಟುಂಬ ನಿರ್ವಹಣೆ ಮಾಡುವುದು ನಮಗೆ ದುಸ್ತರವಾಗಿದೆ ಅಂತ ಪ್ರತಿಭಟನಾಕಾರರು ಅಳಲು ತೋಡಿಕೊಂಡಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಈ ಬಗ್ಗೆ ಮಧ್ಯಪ್ರವೇಶಿಸಿ ಚಾಲಕರ ಬಾಕಿ ವೇತನವನ್ನು ಪಾವತಿಸಬೇಕು ಹಾಗೂ ಉದ್ಯೋಗದ ಭದ್ರತೆಯನ್ನ ಒದಗಿಸಬೇಕು ಅಂತ ಕರ್ನಾಟಕ ಚಾಲಕರ ಒಕ್ಕೂಟ ಎಚ್ಚರಿಸಿದೆ. ಬೇಡಿಕೆ ಈಡೇರದಿದ್ದಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.